ಬೆಂಗಳೂರಿನ ಸಾಯಿ ಲೇಔಟ್ಗೆ ಜಲ ದಿಗ್ಬಂಧನ ಏರ್ಪಟ್ಬಿಟ್ಟಿದೆ. ಸಾಯಿ ಲೇಔಟ್ ನಿವಾಸಿಗಳಿಗೆ ನಾನಾ ಬಗೆಯ ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇವೆ. 2-3 ದಿನಗಳಿಂದ ಮಳೆ ಏನಾಗ್ತಾ ಇದೆ, ಮಳೆ ನೀರಲ್ಲೇ ನಿಂತ್ಕೊಂಡ್ಬಿಟ್ಟಿದೆ, ಯಾವ ಕಡೆನೂ ಹೋಗ್ತಾ ಇಲ್ಲ. ಹೀಗಾಗಿ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇವೆ. ಶೀತ, ಕೆಮ್ಮು, ಜ್ವರ ಸೇರಿದಂತೆ ಚರ್ಮದ ಸಮಸ್ಯೆಗಳು ಕೂಡ ಉಲ್ಬಣ ಆಗ್ತಾ ಇವೆ. ಸಾಯಿ ಲೇಔಟ್ ನಿವಾಸಿಗಳಿಗೆ ತುರ್ತಾಗಿ ಔಷಧಿ ಹಂಚಿಕೆ ನಡೀತಾ ಇದೆ. ಬಿಬಿಎಂಪಿ ಆರೋಗ್ಯ ಸಿಬ್ಬಂದಿಯಿಂದ ಔಷಧಿ ಪೂರೈಕೆ ಮಾಡಲಾಗ್ತಾ ಇದೆ. ರೋಗ ನಿರೋಧಕ ಔಷಧಿ ಸೇರಿದಂತೆ ಹಲವು ಔಷಧಿಗಳನ್ನ ಪೂರೈಕೆ ಮಾಡಲಾಗ್ತಾ ಇದೆ. ನೋಡಿ ಯಾವ ರೀತಿಯಾಗಿ ಪ್ರವಾಹದ ವಾತಾವರಣ ನಿರ್ಮಾಣ ಆಗಿದೆ. ಪ್ರತಿ ಬಾರಿಯೂ ಕೂಡ ಸಾಯಿ ಲೇಔಟ್ ಇದೇ ರೀತಿಯಾಗಿ ಜಲ ದಿಗ್ಬಂಧನಕ್ಕೆ ಒಳಗಾಗುತ್ತೆ. ನಿನ್ನೆ ಮೊನ್ನೆ ಮಳೆ ಆಗಿರೋದ್ರಿಂದ ಈ ರೀತಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ಅಲ್ಲಿ ಇರುವಂತ ಸಾಯಿ ಮಂದಿರವೂ ಕೂಡ ಜಲ ದಿಗ್ಬಂಧನ ಆಗ್ಬಿಟ್ಟಿದೆ. ಇನ್ನು ಮನೆಯಲ್ಲಿರುವಂತ ನಿವಾಸಿಗಳು ಮನೆ ಹೊರಗೆ ಬರಂಗಿಲ್ಲ, ಹೊರಗೋಗಿ ಯಾವ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಬರುವಂತಿಲ್ಲ. ದಿನನಿತ್ಯದ ವಸ್ತುಗಳನ್ನ ತೆಗೆದುಕೊಂಡು ಬರೋದಕ್ಕೂ ಹೊರಗೆ ಹೋಗೋ ಆಗಿಲ್ಲ. ಅಲ್ಲಿನ ನೀರನ್ನ ಹೊರಗೆ ಹಾಕೋದಕ್ಕೆ ಅಂತ 2 ಪಂಪ್ ಸೆಟ್ ಗಳನ್ನ ಯೂಸ್ ಮಾಡಿ ಹೊರಗೆ ಹಾಕ್ತಾ ಇದ್ದಾರೆ. ಬಟ್ ಮತ್ತೆ ಮತ್ತೆ ಮಳೆ ಬರ್ತಾ ಇರೋದ್ರಿಂದ ನೀರಿನ ಪ್ರಮಾಣ ಹೆಚ್ಚಾಗ್ತಾನೆ ಇದೆ. ನೀರನ್ನ ಹೊರಗೆ ಹಾಕೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಅಲ್ಲಿನ ನಿವಾಸಿಗಳು ಹೊರಗೆ ಹೋಗೋದಕ್ಕಾಗ್ತಾ ಇಲ್ಲ, ಕೆಲಸ ಕಾರ್ಯಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ. ಹೀಗಾಗಿ ಹಿಡಿ ಶಾಪ ಹಾಕ್ತಾನೆ ಇದ್ದಾರೆ. ಈ ಬಾರಿ 2ನೇ ಸಲ ಇದು ಈ ರೀತಿಯಾಗಿ ಪ್ರವಾಹದ ವಾತಾವರಣ ನಿರ್ಮಾಣ ಆಗಿರೋದು. ಅಲ್ಲಿನ ನಿವಾಸಿಗಳ ಜೊತೆ ನಮ್ಮ ಪ್ರತಿನಿಧಿ ಗಣೇಶ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಗ್ರೇಟರ್ ಬೆಂಗಳೂರು ಆದ ದಿನವೇ ಈಗ ವಾಟರ್ ಬೆಂಗಳೂರಾಗಿ ಪರಿಣಾಮ ಆಗಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ಜನರು ಕೂಡ ಇಲ್ಲಿನ ರಾಜಧಾನಿಯ ಜನರು ಕೂಡ ಇದು ವಾಟರ್ ಬೆಂಗಳೂರು, ಇಲ್ಲಿ ಓವರ್ ಫ್ಲಡ್ ಆಗುವಂಥದ್ದು ಸರ್ವೇ ಸಾಮಾನ್ಯ ಅನ್ನುವಂತಹ ದೂಷಣೆಗಳು ಮಾಡ್ತಿದ್ದಾರೆ. ಇದಕ್ಕೆ ನಿದರ್ಶನ ಎಂಬಂತೆ ನಾವು ಸಾಯಿ ಲೇಔಟ್ನಲ್ಲಿ ಇದ್ದೀವಿ. ಇದು ಬೆಂಗಳೂರಿನ ಈಸ್ಟ್ ಭಾಗದಲ್ಲಿ ಬರುತ್ತೆ. ಈ ಒಂದು ಭಾಗದಲ್ಲಿ ನಾವು ನೋಡ್ಬೋದು ಸಾಯಿ ಲೇಔಟ್ನಲ್ಲಿ ಇದು ಫ್ಲಡ್ ಆಗ್ತಾ ಇರುವಂಥದ್ದು. ಇದು 2ನೇ ಬಾರಿ ಈ ವರ್ಷದಲ್ಲಿ ಫ್ಲಡ್ ಹೇಗೆ ನಾವು ನೋಡ್ಬೋದು. ಮನೆಯಲ್ಲಿ ಒಳಗಡೆ ಸಿಲ್ಕೊಂಡವ್ರು ಹೊರಗಡೆ ಯಾರು ಬರ್ತಾರೆ, ಹೇಗೆ ಅನ್ನುವಂಥ ದಿನದ ಕೆಲಸ ಹೇಗೆ ಅನ್ನುವಂಥ ಪ್ರಶ್ನಾರ್ಥಕವಾಗಿ ಆತಂಕದಲ್ಲಿ ಇಲ್ಲಿನ ವಾಸಿಗರು ಇರುವಂಥದ್ದು ನೋಡ್ಬೋದು. ನಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ. ಇದು ಸಾಯಿ ಮಂದಿರ ಕೂಡ. ಸಾಯಿ ಮಂದಿರ ಸಂಪೂರ್ಣವಾಗಿ ಜಲ ದಿಗ್ಬಂಧನದಿಂದ ಕೂಡಿದೆ, ಅಂತಂದ್ರೆ ಜಲಾವೃತವಾಗಿರುವಂಥದ್ದು. ಪ್ರವಾಹ ಆದ್ರೂ ಕೂಡ ಪಾಲಿಕೆ ಅಧಿಕಾರಿಗಳು ಬಂದಿಲ್ಲ. ನೀವು ಊಟ ಮಾಡಿದ್ರ, ತಿಂದ್ರ, ಮಲಗದ್ರ, ನಿಮ್ಮ ದಿನಚರಿಗೆ ಏನು ಮಾಡ್ಕೋತಿದ್ದೀರ ಅನ್ನುವಂತ ಸೌಜನ್ಯದ ಮಾತುಗಳು ಕೂಡ ಆಡಳಿತ ವರ್ಗದಿಂದ ಬರ್ತಾ ಇಲ್ಲ. ಇನ್ನು ನಾವು ಇವರನ್ನು ನೋಡ್ಬೋದು, ಮನೆ ಒಳಗಡೆ ನೀರು ಬಂದು ಯಾವ ರೀತಿ ಆಗಿದೆ ಅನ್ನುವಂಥ ಆತಂಕದಲ್ಲಿ ಮುಂದೇನು ಮಾಡಬೇಕು ಅನ್ನುವಂತಹ ಯೋಚನೆಯಲ್ಲೇ ಮುಳುಗಿರುವಂತಹ ನಿವಾಸಿಗರನ್ನು ಕೂಡ ನಾವು ಕಾಣಬಹುದು. ಮೇಡಮ್, ಮಳೆ ಆಗಿದೆ, ಇದು 2ನೇ ಬಾರಿ ಫ್ಲಡ್ ಆಗ್ತಾ ಇದೆ. ಪದೇ ನೀವು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಏನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಮುಂದೆ? ಸರ್, ನಾವು ನಿಮ್ಗೆ ಒಂದು ರಿಕ್ವೆಸ್ಟ್, ದೊಡ್ಡವ್ರಿಗೆ ನಮ್ಗೆ ಏನಿದೆಯೋ ಇಲ್ಲೋ ಒಂದೊಂದು ಬೋಟ್ ಕೊಟ್ಬಿಡಕ್ಕೆ ಹೇಳಿ ಎಲ್ರಿಗೂ. ನಾವು ಬೋಟ್ನಲ್ಲಿ ನಾವೇ ಹೋಗಿ ಸರ್ವೆ 3 ದಿವಸ ಆಯ್ತು, ಹಾಲಿಲ್ಲ, ಏನಿಲ್ಲ. ಅವರು BBMP ಅವ್ರು ಬಂದು ಒಂದು ನಾಷ್ಟ ಕೊಟ್ಟಿದ್ದಾರೆ, ಮತ್ತೆ ಊಟ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಅಷ್ಟೇ ಮಾಡಿದ್ದಾರೆ. ಮತ್ತೆ ಡೈಲಿ ಯೂಸ್ ಮಾಡೋದಕ್ಕೆ ನೀರಿಲ್ಲ. ಆಮೇಲೆ ಇಲ್ಲೊಂದು ಇದು ಪ್ರತಿ ವರ್ಷನೂ ಇದು ಸರ್ವೇ ಸಾಧಾರಣ. ಪ್ರತಿ ವರ್ಷನೂ ಈ ವರ್ಷ ಮಾಡ್ಬಿಡ್ತೀವಿ, ಈ ವರ್ಷ ಮಾಡ್ತೀವಿ ಅಂತ ಪ್ರತಿ ವರ್ಷ ನಾವು ಬಂದು ಇಲ್ಲಿ 30 ಇಯರ್ಸ್ ಆಗಿದೆ. ಪ್ರತಿಯೊಬ್ರು ಎಲ್ಲ ರಾಜಕಾರಣಿಗಳೂ ಬರ್ತಾರೆ, ಭೇಟಿ ನೀಡ್ತಾರೆ. ನಾವು 6 ತಿಂಗಳಲ್ಲಿ ಮಾಡ್ತೀವಿ, 3 ತಿಂಗಳಲ್ಲಿ ಮಾಡ್ತೀವಿ, ಇದೇ ಹೇಳ್ತಾ ಇದ್ದಾರೆ. ಮತ್ತು ವರ್ಷ ನೀರಿನ ಲೆವೆಲ್ ಜಾಸ್ತಿ ಆಗ್ತಾನೆ ಇದೆ. 3 ಅಡಿ ಇತ್ತು, 4 ಅಡಿ ಐತಿ. ಈ ಸಲ 5.5 ಫೀಟ್ ಬಂದಿದೆ ನೀರು. ನಮಗೆ ಈಚೆ ಹೇಗೆ ಬರೋದಂತ ಗೊತ್ತಿಲ್ಲ. ಮತ್ತು ಹಾಲು, ಮಾತ್ರೆ, ನಮ್ಮ ಮನೇಲಿ BP ಪೇಷಂಟ್, ಶುಗರ್ ಪೇಷಂಟ್ಗಳಿದ್ದಾರೆ. ಅವ್ರಿಗೆ ಹೇಗೆ ನಾವು ಇದು ಮಾಡ್ಬೇಕನ್ನೋದು ಗೊತ್ತಿಲ್ಲ. ನಿದ್ದೆ ಇಲ್ಲ 3 ದಿವಸದಿಂದ. ಎಷ್ಟು ನೀರು ಬರುತ್ತೋ ಏನಾಗುತ್ತೋ ಅನ್ನೋದು ಟೆನ್ಷನ್ನಲ್ಲಿದ್ದೀವಿ. ಮತ್ತು ಮನೆ ಲೋನ್ ತೊಗೊಂಡು ಮಾಡಿರೋದು 2.5 ಇಯರ್ಸ್ ಆಯಿತು, ಇನ್ನೂ ಲೋನ್ ಮುಗ್ದಿಲ್ಲ. ಅದಕ್ಕೆ ಮುಂಚೆನೇ ನಾವು ಈ ನೀರಿಂದು ಸಮಸ್ಯೆನಲ್ಲಿ ತುಂಬ ಬಳಲ್ತಾ ಇದ್ದೀವಿ. ನಾವು ಅಳಬೇಕು ಅಂತಲೂ ಇಷ್ಟ ಇಲ್ಲ, ನಮಗೆ ಅಳೋಕ್ಕೂ ಇಷ್ಟ ಇಲ್ಲ. ಯಾಕಂದರೆ ನಾವು ಏನಾದ್ರೂ ಈ ನೀರಲ್ಲಿ ನಮ್ಮ ಕಣ್ಣೀರು ಮಿಕ್ಸ್ ಆಗಿಬಿಡುತ್ತೆ, ಯಾರಿಗೂ ಕಾಣಿಸೋದೇ ಇಲ್ಲ. BBMP ಕಮಿಷನರ್ ಅವ್ರ ಅಸಿಸ್ಟೆಂಟ್ ರವಿ ಅಂದ್ಬಿಟ್ಟು ಅವ್ರು ಬಂದಿದ್ರು. ಅವ್ರು ಹೇಳಿದ್ರು, ಈ ವರ್ಷ ನಿಮಗೆ ಬರೋದೇ ಇಲ್ಲ ನೀರು, ನಾವು ಶಾಶ್ವತ ಪರಿಹಾರ ಮಾಡ್ತೀವಿ, ಇದೇ ಲಾಸ್ಟು ನಿಮಗೆ ಪರಿಹಾರ ಕೊಡೋದು. 10,000 ರೂಪಾಯಿ ಪರಿಹಾರ ನಮ್ಗೆ ಇದೇ ಲಾಸ್ಟ್ ಕೊಡೋದು. ಈ ವರ್ಷ ನಿಮಗೆ ಖಂಡಿತ ಮಾಡೇ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಹೋದ ವರ್ಷ ಹೇಳಿದ್ರು. ಆದರೆ ಈ ವರ್ಷ ನೋಡಿದ್ರೆ ಇನ್ನು ಮಳೆಗಾಲ ಎಷ್ಟೋ ಇದೆ, ಇನ್ನು ತುಂಬ ದೂರ ಇದೆ. ಈ ಮಳೆಗೇನೆ ಈ ಥರ ಆಗಿದೆ ಅಂದರೆ ನಮಗಿನ್ನ ಬರೋ ದೊಡ್ಡ ಮಳೆಗಳೆಲ್ಲ ಏನಾಗುತ್ತೋ ಅನ್ನೋ ಒಂದು ಜೀವ ಭಯದಲ್ಲಿ ನಾವಿದ್ದೀವಿ ಸರ್ ಇಲ್ಲಿ.
ನಿಮ್ಮ ಹೆಸರು? ನಾವು ಸೋನಾಬಾಯಿ ಅಂದ್ಬಿಟ್ಟು ಸರ್. ಇದು ಸೋನಾಬಾಯಿ ಅವರು ಹೇಳುವಂತಹ ಮಾತು. ಇದು ನಿವಾಸಿಕರ ಒಂದ್ ಕಡೆ ಆದ್ರೆ ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು.